ಇಂಡಿಯನ್ ಈಸ್ಮೆಂಟ್ಸ್ ಆಕ್ಟ್ ನ ಸೆಕ್ಷನ್ 13 ನ ಪ್ರಕಾರ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ತನ್ನ ಪ್ರಾಪರ್ಟಿಯನ್ನ ಮಾರಿದ್ರೆ ಆ ಒಂದು ಪ್ರಾಪರ್ಟಿಗೆ ಹೋಗೋದಕ್ಕೆ ಅಥವಾ ಎಂಜಾಯ್ ಮಾಡೋದಕ್ಕೆ ಆ ಟ್ರಾನ್ಸ್ಫರ್ ಮಾಡಿದ ವ್ಯಕ್ತಿಯ ಇನ್ನೊಂದು ಪ್ರಾಪರ್ಟಿಯ ಅವಶ್ಯಕತೆ ಇದ್ದಾಗ ಆ ಒಂದು ಪ್ರಾಪರ್ಟಿಯ ಮೇಲೆ ಪ್ರಾಪರ್ಟಿಯನ್ನ ಖರೀದಿ ಮಾಡಿದಂತಹ ವ್ಯಕ್ತಿಗೆ ಒಂದು ಹಕ್ಕಿರುತ್ತೆ. ಆ ಹಕ್ಕನ್ನ ಈಸ್ಮೆಂಟ್ ರೈಟ್ ಅಂತೇಳಿ ಕರೆಯಲಾಗುತ್ತೆ. ಉದಾಹರಣೆಗೆ ಒಂದು ಜಮೀನನ್ನ ಖರೀದಿ ಮಾಡಿದ್ರೆ ಆ ಜಮೀನಿಗೆ ಹೋಗೋದಕ್ಕೆ ದಾರಿಯನ್ನ ಆ ಜಮೀನು ಮಾರಾಟ ಮಾಡಿದಂತ ವ್ಯಕ್ತಿ ಆ ದಾರಿಯನ್ನ ಕೂಡ ಕೊಡಬೇಕಾಗತ್ತೆ. ಆ ತೆಗೆದುಕೊಳ್ಳುವಂತ ಒಂದು ಹಕ್ಕನ್ನೇ ಈಸ್ಮೆಂಟ್ ರೈಟ್ ಅಂತೇಳಿ ಕರೆಯಲಾಗುತ್ತೆ. ಅದೇ ರೀತಿ ಜಾಯಿಂಟ್ ಫ್ಯಾಮಿಲಿಗಳಲ್ಲಿ ಪಾರ್ಟಿಷನ್ ಆದಾಗ ಆ ಜಮೀನಿಗೆ ಹೋಗುವ ದಾರಿ ಕಾಮನ್ ಆಗಿರುತ್ತೆ. ಆಗ ಪಾರ್ಟಿಷನ್ ಆದಾಗ ಆ ದಾರಿ ಯಾರ ಪಾಲಿಗೆ ಹೋಗುತ್ತೋ ಆ ವ್ಯಕ್ತಿ ಉಳಿದ ಫ್ಯಾಮಿಲಿಯ ವ್ಯಕ್ತಿಗಳಿಗೆ ಆ ದಾರಿಯನ್ನ ಬಳಸೋದಕ್ಕೆ ಆತ ಬಿಡಬೇಕಾಗುತ್ತೆ. ಇದು ನನ್ನ ಪಾಲಿಗೆ ಬಂದಿದ್ದು, ಇಲ್ಲಿ ನಿಮಗೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತೇಳಿ ಆತನಿಗೆ ಹೇಳೋದಕ್ಕೆ ಬರೋದಿಲ್ಲ.